ಎಲ್ಲ ಗೈಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೈ ಸ್ಪೀಕ್ಸ್ ಇನ್ ಕನ್ನಡ. ನಾನು ನಿಮ್ಮ ಪ್ರಜ್ವಲ್. ಇವತ್ತು ಇಂಡಿಯಾ ವರ್ಸಸ್ ನಮೀಬಿಯಾ T20 ಮ್ಯಾಚ್ ಇದೆ. ಅದು ಅರುಣ್ ಜೇಟ್ಲಿ ಸ್ಟೇಡಿಯಂ ಡೆಲ್ಲಿಲಿ. ಈ ಬ್ಯಾಟಿಂಗ್ ಪಿಚ್ ಅಂತಲೇ ಹೇಳ್ಬೋದು ಈ ಸ್ಟೇಡಿಯಮ್ಮು. ಯಾಕಂತ ಹೇಳಿದ್ರೆ ಎರಡೇ ಇನ್ನಿಂಗ್ಸ್ ಅದು ಆಡಿದ್ರು ಕೂಡ ಆಲ್ಮೋಸ್ಟ್ 170+ ಸ್ಕೋರ್ ಬರುತ್ತೆ. ಹೈಯೆಸ್ಟ್ ಸ್ಕೋರ್ ಬಂದಿದೆ 220+ ಆಗಿದೆ. ಫಸ್ಟು ಯಾರು ಟಾಸ್ ಗೆಲ್ತಾರೆ ಅವರು ಫಸ್ಟು ಬೌಲಿಂಗ್ ಮಾಡೋಕ್ಕೆ ಎಲ್ಲ ಯತ್ನೆ ಮಾಡ್ತಾರೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಂಡಿಯಾದಲ್ಲಿ ಈಗ ನೋಡಿರೋದು ಸಖತ್ ಡ್ಯೂ ಬರ್ತಾಯಿದೆ. ಡ್ಯೂ ಬಂತು ಅಂದರೆ ಸೆಕೆಂಡ್ ಬೌಲಿಂಗ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಅಂತ ಹೇಳ್ಬೋದು. ಬಾಲೆ ಎಲ್ಲ ಹೋಗ್ತಾ ಇರುತ್ತೆ, ಫೀಲ್ಡರ್ಸ್ಗಳೆಲ್ಲ ಹೋಗ್ತಾ ಇರ್ತಾರೆ. ಅಷ್ಟು ಈಸಿ ಇರಲ್ಲ ಡಿಫೆಂಡ್ ಮಾಡ್ಕೊಳ್ಳೋಕ್ಕೆ. ಯಾವುದೇ ಸ್ಕೋರ್ ಆದರೂ ಪರವಾಗಿಲ್ಲ, ಚಿಕ್ಕದು ಕಾಣ್ಬಿಟ್ಟಿರುತ್ತೆ. 200+ ಹೊಡೆದ್ರೂ ಕೂಡ ಅಷ್ಟೊಂದು ಈಸಿ ಇರಲ್ಲ ಡಿಫೆಂಡ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಬೋಲು ಸಖತ್ ಒದ್ದೆ ಆಗಿರುತ್ತೆ. ಆ ಕಾರಣದಿಂದ ಬೌಲಿಂಗ್ ಮಾಡೋದು ಅಷ್ಟು ಈಸಿ ಇರಲ್ಲ. ಹಾಗಾಗಿ ಯಾವುದೇ ಒಬ್ಬ ಕ್ಯಾಪ್ಟನ್ ಗೆದ್ದರೂ ಕೂಡ ಬೌಲಿಂಗ್ ಆಯ್ಕೆ ಮಾಡ್ಕೋತಾರೆ ಅಂತ ಹೇಳ್ಬೋದು. ಮತ್ತು ನಮ್ಮ ಟೀಮಲ್ಲಿ ಒಂದು ಅಪ್ಡೇಟ್ ಇದೆ. ಅಭಿಷೇಕ್ ಶರ್ಮಾ ಅವರಿಗೆ ಸ್ಟಮಕ್ ಇಶ್ಯೂ ಆಗಿರೋ ಕಾರಣದಿಂದ ಸಂಜು ಸ್ಯಾಮ್ಸನ್ ಅವರಿಗೆ T20ಯಲ್ಲಿ ನಮೀಬಿಯಾ ಅಗೇನ್ಸ್ಟ್ ಒಂದು ಚಾನ್ಸ್ ಸಿಕ್ಕೇ ಸಿಗುತ್ತೆ. ಈ ಚಾನ್ಸಲ್ಲಿ ಅವರು ಪ್ರೂವ್ ಮಾಡ್ಕೋಬೇಕು. ಒಂದು ಒಳ್ಳೆ ಕ್ವಾಲಿಟಿ ಪ್ಲೇಯರು, ಫಾರ್ಮಲ್ಲಿಲ್ಲ ಅಷ್ಟೇ. ಬಾಂಗ್ಲಾದೇಶ ಅಗೇನ್ಸ್ಟು ಬ್ಯಾಕ್ ಟು ಬ್ಯಾಕ್ ಸೆಂಚುರಿ ಹೊಡೆದಂಥ ಪ್ಲೇಯರು ಸಂಜು ಸ್ಯಾಮ್ಸನ್ ಅವರು. ಒಂದ್ಸತಿ ಅವ್ರು ಪವರ್ ಪ್ಲೇ ಮುಗಿಯೋ ಗಂಟೆ ಇದ್ಬಿಟ್ರು ಅಂದರೆ ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ ಅಂತ ಅನಿಸ್ತಾ ಇದೆ. ಪವರ್ ಪ್ಲೇದೇ ಔಟ್ ಆಗೋಗ್ತಿದ್ದಾರೆ. ಬರೀ ಅವ್ರದ್ದು ಒಂದೇ ಒಂದು ಪ್ಯಾಟರ್ನಲ್ಲೇ ಸೆಟ್ ಆಗಿಬಿಡ್ತಾ ಇದ್ದಾರೆ. 38 ಸರ್ಕಲಲ್ಲೇ ಔಟ್ ಆಗೋಗ್ತಾರೆ ಇದ್ದಾರೆ. ಲೆಗ್ ಸೈಡು ಸ್ಕ್ವೇರ್ ಲೆಗ್ಗಲ್ಲಿ ಔಟ್ ಆಗೋಗ್ತಾ ಇದ್ದಾರೆ ಸಂಜು ಸ್ಯಾಮ್ಸನ್ ಅವರು. ಅದು ಬಿಟ್ಟರೆ ಅವ್ರಿಗೆ ಬೇರೆ ಪ್ಯಾಟ್ರನೇ ಇಲ್ಲ. ಬೋಲ್ಡು ಇಲ್ಲ, ಸ್ಕ್ವೇರ್ ಲೆಗ್ಗಲ್ಲಿ ಔಟ್ ಆಗೋಗ್ತಾ ಇದ್ದಾರೆ. ಮತ್ತು ಇನ್ಯಾವುದು ಚೇಂಜಸ್ ಮೊಹಮ್ಮದ್ ಸಿರಾಜ್ ಬದಲು ಜಸ್ಪ್ರೀತ್ ಬುಮ್ರಾ ಆಡ್ಬೋದು. ಯಾಕಂತ ಹೇಳಿದ್ರೆ ಜಸ್ಪ್ರೀತ್ ಬುಮ್ರಾಗೆ ಸ್ವಲ್ಪ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಅಷ್ಟೇ ಮೊಹಮ್ಮದ್ ಸಿರಾಜ್ಗೆ ಅವ್ರಿಗೆ ಚಾನ್ಸ್ ಕೊಟ್ಟಿದ್ದು. ಸಿರಾಜ್ ಅವರು ಲಾಸ್ಟ್ ಮ್ಯಾಚ್ ಚೆನ್ನಾಗಿ ಮಾಡಿದ್ರೂ ಕೂಡ ಈ ಮ್ಯಾಚ್ ಕೂತ್ಕೊಳ್ಳೇಬೇಕಾಗುತ್ತೆ. ಏನೂ ಮಾಡೋಕ್ಕಾಗೋದಿಲ್ಲ. ಸಖತ್ತಾಗಿ ಬೌಲಿಂಗ್ ಮಾಡಿದ್ದಾರೆ. ಹೆಂಗೋ ಹೋದ ಸತಿ T20 ಒಳಗೆ ಗೆದ್ದಾಗೂ ಮೊಹಮ್ಮದ್ ಸಿರಾಜ್ ಅವರು T20 ಸ್ಕ್ವಾಡಲ್ಲಿ ಇದ್ದರು. ಈ ವರ್ಷವೂ ಹೆಂಗೋ ಬಂದಿದ್ದಾರೆ, ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಆದರೂ ಏನೂ ಮಾಡೋಕ್ಕಾಗೋದಿಲ್ಲ, ಕೂತ್ಕೊಳ್ಳೇಬೇಕು. ಹರ್ಷದೀಪ್ ಸಿಂಗ್ ಅಂತೂ ಕುಣಿಸೋದಕ್ಕೆ ಆಗೋದಿಲ್ಲ. ಯಾಕಂದರೆ 100 ವಿಕೆಟ್ ತೆಗೆದಿದ್ದಾರೆ T20ಯಲ್ಲಿ. ಬೂಮ್ರಾನಂತೂ ನೀವು ಆಡಿಸ್ಲೇಬೇಕು. ಮತ್ತು ಇನ್ನೇನು ಚೇಂಜಸ್ ಇರೋಲ್ಲ ಟೀಮಲ್ಲಿ. ಮತ್ತು USA ಮೇಲೆ ಸ್ವಲ್ಪ ಸ್ಟ್ರಗಲ್ ಮಾಡಿದ್ರು ಅಂತಲೇ ಹೇಳ್ಬೋದು. ಅಷ್ಟೊಂದು ಕನ್ವಿನ್ಸಿಂಗ್ ಆಗಿ ಇರಲಿಲ್ಲ. ಸೂರ್ಯಕುಮಾರ್ ಯಾದವ್ ಇನ್ಫ್ಯಾಕ್ಟ್ ಔಟ್ ಆಗಿಬಿಟ್ಟಿದ್ದಾರೆ ಬೇಗ. ಏನೂ ಮಾಡೋಕ್ಕೆ ಆಗ್ತಾಯಿರಲಿಲ್ಲ. ಅಲ್ಲಿ 100 ಕೆಳಗೇ ಆಲ್ ಔಟ್ ಆಗಿಬಿಡ್ತಾಯಿದ್ರು ಟೀಮ್ ಇಂಡಿಯಾದವರು. ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಕಾಷನ್ನಾಗಿ ಆಡಿ, ಪವರ್ ಪ್ಲೇ ಸ್ವಲ್ಪ ಅಗ್ರೆಸಿವ್ ಆಗಿ ಆಡಬೇಕು. ಆದರೆ ಅಷ್ಟೊಂದು ಅಗ್ರೆಸಿವ್ ಆಗಿ ಬೇಡ. ಅಭಿಷೇಕ್ ಶರ್ಮಾ ಅವರು ಇನ್ಫ್ಯಾಕ್ಟ್ ಲಾಸ್ಟ್ 6 ಮ್ಯಾಚಲ್ಲಿ 3 ಮ್ಯಾಚ್ 50+ ಸ್ಕೋರ್ ಬಂದಿದೆ. ಇನ್ನು 3 ಮ್ಯಾಚ್ ಫಸ್ಟ್ ಬಾಲೇ ಔಟ್ ಆಗೋಗ್ತಿದ್ದಾರೆ ಅಭಿಷೇಕ್ ಶರ್ಮಾ ಅವರು. ಸ್ಟ್ರೆಂತ್ಗಾದಂಥ ಬೌಲಿಂಗ್ ನಿಲ್ಲಿಸ್ಬಿಟ್ಟು ವಿಕೆಟ್ ಎತ್ಬಿಟ್ರು ಮೊನ್ನೆ USA ಅವರು. ಸೂರ್ಯಕುಮಾರ್ ಅದು ಕ್ಯಾಚ್ ಹಿಡಿದ್ಬಿಟ್ಟಿದ್ರು ಅಂತೂ ಪಕ್ಕ ಮಾನ ಮರ್ಯಾದೆ ಎಲ್ಲ ತೆಗೆದ್ಬಿಟ್ಟಿರೋರು USA ಅವರು. ಹಂಗಂತ ಅವರು ಕೆಟ್ಟ ಕ್ರಿಕೆಟ್ ಆಡ್ತಿದ್ದಾರೆ ಅಂತಲ್ಲ, ಒಳ್ಳೆ ಕ್ವಾಲಿಟಿ ಕ್ರಿಕೆಟ್ ದೊಡ್ಡ ದೊಡ್ಡ ಟೀಮ್ಗಳಿಗೇ ಕಾಂಪೀಟ್ ಮಾಡ್ತಾಯಿದ್ದಾರೆ ಅಂತ ಲೆಕ್ಕ ಹಾಕ್ಕೊಳ್ಳಿ. T20 ವರ್ಲ್ಡ್ ಕಪ್ಪಲ್ಲಿ ಅಸೋಸಿಯೇಟ್ ನೇಷನ್ ಅಂತ ಹೇಳೋಕ್ಕೆ ಆಗ್ತಾಯಿಲ್ಲ, ಆ ರೇಂಜಿಗೆ ಕಾಂಪೀಟ್ ಮಾಡ್ತಾಯಿದ್ದಾರೆ ದೊಡ್ಡ ದೊಡ್ಡ ನೇಷನ್ಗಳಿಗೇ. ಇಂಗ್ಲೆಂಡ್ ಅವ್ರಿಗೆ ಟಕ್ಕರ್ ಕೊಟ್ಬಿಟ್ಟಿದ್ರು ಮೊನ್ನೆ ಸ್ಕಾಟ್ಲೆಂಡ್ ಅವರು. ನೇಪಾಳ ಅವರು ಟಕ್ಕರ್ ಕೊಟ್ಟಿದ್ದು ಇಂಗ್ಲೆಂಡ್ ಅವ್ರಿಗೆ. ಮತ್ತು ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾಯಿದ್ದಾರೆ ಅಂತಲೇ ಹೇಳ್ಬೋದು ಎಲ್ಲ ಟೀಮ್ ಕೂಡ. ಇಲ್ಲಿ ಡ್ಯೂ ಬೀಳೋ ಕಾರಣದಿಂದ ಫಸ್ಟ್ ಬೌಲಿಂಗ್ ಮಾಡಿದವ್ರಿಗೆ ಅಡ್ವಾಂಟೇಜು. ಸೆಕೆಂಡ್ ಬೌಲಿಂಗ್ ಮಾಡಿದ್ರು ಅಷ್ಟು ಈಸಿ ಇರಲ್ಲ. USA ಮೇಲೆ 76ಕ್ಕೆ 6 ಆಗೋಗಿದ್ರು. ಆ ಥರ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಇರೋದ್ರಲ್ಲಿ ನಮೀಬಿಯಾ ಮೇಲೆ ಒಳ್ಳೆ ಚಾನ್ಸು. ಹಂಗಂತ ನಮೀಬಿಯಾ ನಾವು ಅಷ್ಟೊಂದು ಕಣಿಯೋಕ್ಕೆ ಆಗೋದಿಲ್ಲ. ಅವರು ಒಳ್ಳೆ ಟೀಮೇ ಇದೆ. ಆದಷ್ಟು ಈ ಮ್ಯಾಚ್ನ ಗೆದ್ದು ರನ್ ರೇಟ್ನ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ನೋಡಬೇಕು. ಯಾಕಂತ ಹೇಳಿದ್ರೆ ನೆಕ್ಸ್ಟ್ ಮ್ಯಾಚ್ ನಮ್ಮದು ಪಾಕಿಸ್ತಾನ ಮೇಲಿದೆ. ಪಾಕಿಸ್ತಾನದವ್ರು ಕೂಡ 2-2 ಗೆದ್ಕೊಂಬರ್ತಾಯಿರೋ ಕಾರಣದಿಂದ ಅವ್ರಿಗೆ ಕಾನ್ಫಿಡೆನ್ಸ್ ಜಾಸ್ತಿನೇ ಇರ್ಬೋದು. ಅದು ಬೇರೆ ಪ್ರಶ್ನೆ. ಕಾನ್ಫಿಡೆನ್ಸ್ ಇಳಿಸ್ಬಿಡ್ತೀವಿ ನಾವು ನೆಕ್ಸ್ಟ್ ಮ್ಯಾಚು ಪಕ್ಕ. ನಾವೇ ಗೆಲ್ಲೋದು. ಅವರು ಶ್ರೀಲಂಕಾದಲ್ಲಿ ಸೆಟ್ಲ್ ಆಗಿಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸಖತ್ತಾಗಿ ಅವರು ಬ್ಯಾಟಿಂಗ್ ಆಡಿ ಬೌಲಿಂಗ್ ಮಾಡಿ ಅವ್ರು ಯಾರೋ ಹಿಡ್ದು ಬೌಲಿಂಗ್ ಆಗ್ತಾಯಿದ್ದಾರಂತೆ. ಬಾಲ್ನ 2 ಸೆಕೆಂಡ್ ನಿಲ್ಲಿಸ್ಬಿಟ್ಟು ಆಗ್ತಾಯಿದ್ದಾರೆ ಅಂತ ಏನೋ ಟೆಸ್ಟಿಗೆ ಕರೆದಿದ್ದಾರೆ ಅವ್ರನ್ನ. ನೋಡೋಣ, ನೆಕ್ಸ್ಟ್ ಮ್ಯಾಚು ಒಳ್ಳೆ ಬಿಗ್ ಮ್ಯಾಚ್ ಅಂತಲೇ ಹೇಳ್ಬೋದು ಇಂಡಿಯಾದವ್ರಿಗೆ. ಪಾಕಿಸ್ತಾನ ಶ್ರೀಲಂಕಾಕ್ಕೆ ಹೋಗ್ತಾಯಿದ್ದಾರೆ ಇಂಡಿಯಾದವರು. ಆ ಮ್ಯಾಚ್ ನಾವು ಗೆಲ್ಲೇಬೇಕು. ಫಸ್ಟ್ ಈ ಮ್ಯಾಚ್ ಗೆಲ್ಲೋದು ನೋಡಬೇಕು ಇಂಡಿಯಾದವರು. ಸಖತ್ತಾಗಿ ನಮೀಬಿಯಾ ಮೇಲೆ ಬ್ಯಾಟಿಂಗ್ ಆಡಿ ಗೆದ್ದರೆ ನಾವು ಬೌಲಿಂಗ್ ಅಂತ ಕೇಳಲೇಬೇಡಿ, ಬೆಂಕಿಯಾಗಿದೆ ನಮ್ಮದು ಬೌಲಿಂಗ್. ಜಸ್ಪ್ರೀತ್ ಬುಮ್ರಾ ಆಗಿರ್ಬೋದು, ವರುಣ್ ಚಕ್ರವರ್ತಿ ಆಗಿರ್ಬೋದು, ಹಾರ್ದಿಕ್ ಪಾಂಡ್ಯ ಮತ್ತು ಹರ್ಷದೀಪ್ ಸಿಂಗು, ಸಖತ್ತಾಗಿ ಬೌಲಿಂಗ್ ಅಂತೂ ಇದೆ ನಮ್ಮದು. ಆದರೆ ಸ್ವಲ್ಪ ಬ್ಯಾಟಿಂಗಲ್ಲಿ ಅಂತಲೇ ಹೇಳ್ಬೋದು ಎಲ್ಲ ಅಗ್ರೆಸಿವ್ ಇಂಟೆಂಟ್ಗೆ ಆಡೋಕ್ಕೆ ಹೋಗ್ಬಿಟ್ಟು ಔಟ್ ಆಗೋಗ್ತಾ ಇದ್ದಾರೆ. ಅದನ್ನ ಸ್ವಲ್ಪ ಕಮ್ಮಿ ಮಾಡಿಕೊಂಡ್ರೆ ನಮ್ಮ ಇಂಡಿಯಾಗೆ ಒಳ್ಳೆಯದು. ವಿಡಿಯೋನ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.